ಡಾಕ್ಟ್ರೇ ಶ್ವೇತಾ ಒಂದ್ ನಿಮಿಷ. ಇದೇನಕ್ಕೆ? ಇದು ಹುಡುಗಿರು ಬೆಂಕಿ ಇದ್ದಂಗೆ ಅಂತ ನಮ್ಮಮ್ಮ ಹೇಳಿದರೆ, ಬೆಂಕಿ ಜಾಸ್ತಿ ಆದ್ರೆ ಆರಿಸೋದಕ್ಕೆ. ಏನ್ ವಿಷಯ? ಒಂದ್ ಸಣ್ಣ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ಹಾರ್ಟ್ ಪ್ರಾಬ್ಲಮ್. ಏನಾಗಿದೆ ಹಾರ್ಟ್ಗೆ? ಸುಮ್ನೆ ಡವಡವ ಅಂತ ಹೊಡ್ಕೊಳ್ಳುತ್ತೀರಿ. ಯಾವತ್ತಿಂದ? ಲವ್ ಆದಾಗಿಂದ. ಯಾರ ಜೊತೆ? ನಿಮ್ ಜೊತೆ. ನೀವ್ ಬಿಡೋ ರೈಲ್ ಹತ್ತೋಳ್ ತರ ಕಾಣಿಸ್ತೀನ ನಾನು? ರೈಲ್ ಅಲ್ಲ ರೀ, ರೀಲು. ನೀವು ನಮ್ ಸಿನಿಮಾ ಹೀರೋಯಿನ್ ಅಲ್ವಾ? ಸಿನಿಮಾದಲ್ಲಿ ನನಗೆ ಅಂದ್ರೆ ಹೀರೋಗೆ, ನೀವು ಅಂದ್ರೆ ಹೀರೋಯಿನ್ ನನ್ನ ಲವ್ ಮಾಡ್ತಾ ಇದೀರೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನನ್ನ ಹಾರ್ಟ್ ಡವಡವಾ ಡವಡವಾ ಅಂತ ಹೊಡ್ಕೋತಾ ಇದೆ. ಅಂದ್ರೆ ನಮ್ ಸಿನಿಮಾ ಹೀರೋಗೆ. ಆದ್ರೆ ನನ್ಗೆ ಅಂದ್ರೆ ಡಾಕ್ಟರ್ ಶ್ವೇತಾಗೆ, ನಿಮ್ ಸಿನಿಮಾ ಹೀರೋಗೆ ಅಂದ್ರೆ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಅಲ್ಲ, ತಲೆಯಲ್ಲಿ 2 ಸ್ಕ್ರೂ ಲೂಸ್ ಆಗಿದೆ ಅನ್ಸುತ್ತೆ. ಏನ್ರಿ ನೀವು ಕಷ್ಟಪಟ್ಟು ತಲೆ ಓಡಿಸಿ ಕತೆ ಮಾಡಿದ್ರೆ ತಲೆನೇ ಸರಿಲ್ಲ ಅಂತ ಇದ್ರಲ್ಲ. ನಾವು ಹೆಣ್ಮಕ್ಳು ವಿಚಾರದ ಸ್ವಲ್ಪ ಬ್ಯಾಕ್ವರ್ಡ್. ನಮ್ಮ ಹೀರೋಗೆ ಹೀರೋಯಿನ್ ಲವ್ ಮಾಡ್ತಾ ಹೇಳೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಕತೆನೇ ಮುಂದಕ್ಕೆ ಹೋಗಲ್ಲ ರೀ. ಸ್ವಲ್ಪ ಹೆಲ್ಪ್ ಮಾಡ್ರಿ ಪ್ಲೀಸ್. ಹೆಲ್ಪ್ ಮಾಡ್ದಿದ್ರೆ ನೀವ್ ನನ್ನ ಬಿಡ್ತೀರಾ? ನಮ್ಮ ಅಪ್ಪರಣೆಗೂ ಇಲ್ಲ. ಪ್ರೀತಿಲಿ ಹುಡ್ಗ ಹುಡ್ಗಿರೆಲ್ಲ ಒಂದೇ. ಹುಡ್ಗ ಪ್ರೀತಿನ ಓಪನ್ ಆಗೇ ಮಾಡ್ತಾನೆ, ಆದ್ರೆ ಅದೇ ಹುಡ್ಗಿ ಅದನ್ನ ಮನ್ಸಲ್ಲಿ ಮುಚ್ಚಿಟ್ಕೊಂಡ್ ಮಾಡ್ತಾಳೆ. ಒಂದ್ ವೇಳೆ ಹುಡ್ಗ ಅವಳ ಪ್ರೀತಿಗೆ ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ಅವ್ನ್ ಮೇಲ್ ಬಿದ್ದು ಮಾತಾಡ್ಸ್ತಾಳೆ, ಸುಮ್ನೆ ತನ್ನ ಫೋನ್ ನಂಬರ್ ಕೊಡ್ತಾಳೆ, ಕಾರ್ಡ್ನ ಇಲ್ದೆ ಕಾಫಿ ಕರೀತಾಳೆ. ಮತ್ತೆ ನೀವು ಕರೀಲೇ ಇಲ್ಲ. ಎಲ್ಲಿಗೆ? ಕಾಫಿಗೆ. ರೀ ಕೋಪ ಮಾಡ್ಕೊಂಡ್ಬಿಡ್ರಿ, ನೀವು ಚೆನ್ನಾಗಿ ಪಾಯಿಂಟ್ಸ್ ಗಳು ಕೊಡ್ತೀರಾ. ಕಾಫಿ ಕರೆದ್ರೆ ಕತೆನ ಡಿಸ್ಕಸ್ ಮಾಡೋಣ ಅಂತ. ಅದು ಇನ್ಮೇಲಿಂದ ಸಾಧ್ಯ ಆಗಲ್ಲ ಬಿಡಿ. ಯಾಕ್ರಿ ಸಾಧ್ಯ ಆಗಲ್ಲ? ನಾಳೆ ನೀವು ಡಿಸ್ಚಾರ್ಜ್ ಆಗ್ತಾ ಇದ್ದೀರಾ. ಏನೋ ನಾಳೆ ನನ್ ಡಿಸ್ಚಾರ್ಜ್? ಸಾಧ್ಯನೇ ಇಲ್ಲ ರೀ. ನಿಮ್ಗೆ ಐ ಲವ್ ಯು ಅಂತ ಹೇಳೋವರ್ಗುನು ಈ ಜಾಗ ಬಿಟ್ಟು ನಾನು ಅಳ್ಳಾಡಲ್ಲ. ವಾಟ್? ನಾನು ಅಂದ್ರೆ ನಾನಲ್ಲ ರೀ, ನಮ್ ಸಿನಿಮಾ ಹೀರೋ ಐ ಲವ್ ಯು ಅಂತ ಹೇಳೋವರೆಗೂ ಡಿಸ್ಚಾರ್ಜ್ ಆಗಲ್ಲ ಅಂದೆ. ಹೌದಾ? ನೀವ್ ಹೋಗ್ಲಿಲ್ಲ ಅಂದ್ರೆ ನಾನ್ ನಿಮಗ್ ಕಾಫಿ ಕೊಡಿಸ್ತೀನಿ. ಗ್ಯಾರಂಟಿನಾ? ಪಕ್ಕಾನಾ? ಇದೇ ಮಾತಾ ನೆನ್ಪಿಟ್ಕೊಳ್ಳಿ. ಡಾಕ್ಟ್ರೆ ಇವತ್ ನೈಟ್ ಡ್ಯೂಟಿನಾ? ಹೌದು. ರಾತ್ರಿ ರೂಮ್ ಬರ್ತೀರಾ? ಏನು? ಅದಕ್ಕೆ ಯಾಕ್ರಿ ಎಲ್ಲದಕ್ಕೂ ಒಂದೇ ರಿಯಾಕ್ಷನ್ ಕೊಡ್ತೀರಾ? ನಮ್ಮ ಅಮ್ಮ ಒಳ್ಳೆ ಅಡಿಗೆ ಮಾಡಿ ಕಳ್ಸಿರ್ತಾರೆ, ಒಟ್ಟಿಗೆ ಊಟ ಮಾಡೋಣ ಬನ್ನಿ ಅಂದು. ಬೇಡ, ನೀವೇ ತಿನ್ಕೊಳ್ಳಿ. ಆಯ್ತು ಬಿಡಿ, ಸಿಗ್ತಿರಲ್ಲ ಕಾಫಿಗೆ, ಎಲ್ಲೋಗ್ತೀರಾ?